ಮೂಡಾದ ಬದಲಿ ನಿವೇಶನ ರದ್ದಿಗೆ ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನ ಹೊರಡಿಸಿರುವಂತಹ ಬೆನ್ನಲ್ಲೇ ಸಿದ್ದರಾಮಯ್ಯ ಕುಟುಂಬ ರಕ್ಷಣೆಗೆ ಈ ಆದೇಶವನ್ನ ಮಾಡಲಾಗಿದೆ. ಟಿವಿ9 ಮೂಲಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ, ಅವರನ್ನ ಕೇಳೋಣ. ಮಹತ್ವದ ಬೆಳವಣಿಗೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ನೀಡಿದಂತಹ ಬದಲಿ ನಿವೇಶನ ಏನು ಅಕ್ರಮವಾಗಿ ಪಡೆಯಲಾಗಿತ್ತು ಅದನ್ನು ವಾಪಸ್ಸು ಪಡೆಯಬೇಕು ಅಂತೇಳಿ ನಗರಾಭಿವೃದ್ಧಿ ಇಲಾಖೆಯಿಂದ ಆದೇಶ ಹೊರಡಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಕೊನೆಗೂ ತಾವೇನು ಹೋರಾಟವನ್ನು ನಡೆಸ್ತಾ ಇದ್ರಿ, ಇದೀಗ ನಗರಾಭಿವೃದ್ಧಿ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ, ಬದಲಿ ನಿವೇಶನ ವಾಪಸ್ಸು ಪಡಿಬೇಕು ಅಂತೇಳಿ. ಇದ್ರ ಬಗ್ಗೆ ಸರ್, ಇದು ನನ್ನ ಒಂದು ನಿರಂತರ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದರೂ ಕೂಡ ಆ ಒಂದು ಆದೇಶವನ್ನು ಗಮನಿಸಿದಾಗ ನಿವೇಶನ ವಾಪಸ್ ಪಡೆಯೋದ್ರ ಬಗ್ಗೆ ಅಷ್ಟೇ ಸೂಚನೆ ನೀಡಲಾಗಿದೆ ಹೊರತು ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿದಂಥ ಮತ್ತು ಅಕ್ರಮ ನಿವೇಶನ ಪಡೆದಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕಾನೂನು ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೂ ಉಲ್ಲೇಖ ಮಾಡಲ್ಲ. ಇದು ಒಂದು ರೀತಿ ಕಳ್ಳರಿಗೆ ನಿಮ್ಮ ವಸ್ತುವನ್ನು ವಾಪಸ್ ಕೊಡಿ, ನಾನು ನಿಮಗೆ ಯಾವುದೇ ರೀತಿ ಶಿಕ್ಷೆ ಕೊಡಲ್ಲ ಅನ್ನೋ ರೀತಿಯಲ್ಲಿ ಹೇಳೋದ್ರಿಂದ ಕಂಡು ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತೊಂದು ಮನವಿ ಪತ್ರನ ಕೊಡ್ತಾಯಿದ್ದೀನಿ. ಸೊ ಏನು ಅಕ್ರಮವಾಗಿ ನಿವೇಶನ ಕೊಟ್ಟಿದ್ರೆ ಅದು ಈಗಾಗಲೇ ಸಾಬೀತಾಗಿ ಸರ್ಕಾರನೇ ಈ ರೀತಿ ಆದೇಶ ಹೊರಡಿಸಿರೋದು ಒಂದು ನನ್ನ ಆರೋಪ ಸಾಬೀತಾಗಿ ಸ್ಪಷ್ಟ. ನಮ್ಮ ಪ್ರಕಾರ 50-50 ಅನುಪಾತದಲ್ಲಿ ಏನು ಪರಿಹಾರ ರೂಪವಾಗಿ ತೆಗೆದುಕೊಂಡಿದ್ದಾರೆ, ಎಲ್ಲವೂ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ ಅಂತನಾ ಹೇಗೆ? ಸರ್, ಖಂಡಿತ ಸರ್. ಈಗ ತಾಂತ್ರಿಕ ಸಮಿತಿ ಏನು ವರದಿ ಕೊಟ್ಟಿದ್ದಾರೆ ಅದರಲ್ಲೂ ಸ್ಪಷ್ಟ ಕೊಟ್ಟರೆ 50-50 ಅನುಪಾತದಲ್ಲಿ ಕೊಟ್ಟರೆ ನಿವೇಶನ ಕಾನೂನು ಬಾಹಿರ ಅಂತ ಕೊಟ್ಟಿರೋ ಹೊರತು 2023 ನಂತರ ಕೊಟ್ಟದ್ದು ಕಾನೂನು ಬಾಹಿರ ಅಂತ ಹೇಳಿಲ್ಲ. ಸೊ ಅದೇ ರೀತಿ ನನಗೆ ಇರೋ ಮಾಹಿತಿ ಪ್ರಕಾರ ಏನು ಮಾನ್ಯ PN ದೇಸಾಯಿ ಅವರು ವರದಿ ಕೊಟ್ಟರೆ ಅದರಲ್ಲೂ ಕೂಡ ಎಲ್ಲ 50-50 ಅನುಪಾತದಲ್ಲಿ ನಿವೇಶನದ ಬಗ್ಗೆ ಉಲ್ಲೇಖ ಮಾಡಿರೋ ಹೊರತು 2023 ನಂತರ ನಿವೇಶನ ಬಗ್ಗೆ ನೋಡಿ ಇವರು ದುರದೇಶಪೂರ್ವಕ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿಯ ಒಂದು ಆದೇಶವನ್ನು ಮಾಡಿದರೆ. ಆದರೆ ಇದು ಹೆಚ್ಚು ದಿನ ಆಗಲ್ಲ. ಸೊ ಆದಷ್ಟು ಬೇಗ ಆ ಒಂದು ನಿವೇಶನ ವಾಪಸ್ ಪಡೆಯುವಂಥ ಪ್ರಕ್ರಿಯೆ ನಡೆಯುತ್ತೆ ಮತ್ತು ಶಿಕ್ಷೆ ಆಗುವಂಥ ಕೆಲಸ ಮುಂದುವರಿಯುತ್ತೆ. ಈ ಎಲ್ಲ ಪ್ರಕ್ರಿಯೆಯಲ್ಲಿ ಬಲಿಪಶು ಆಗ್ತಾ ಇರುವಂಥವ್ರು ಜನಸಾಮಾನ್ಯರು. ಅಂದರೆ ಈಗ 50-50 ಅನುಪಾತದಲ್ಲಿ ಪರಿಹಾರ ನಿವೇಶನಗಳನ್ನ ಪಡ್ಕೊಂಡು ಅದನ್ನ ಮಾರಾಟ ಮಾಡಿರ್ತಾರೆ. ಯಾರೋ ಒಬ್ಬ ಸಾಮಾನ್ಯ ಇವನು ಅದನ್ನ ಖರೀದಿ ಮಾಡಿರ್ತಾನೆ, ಅವನ ಕತೆ ಏನೀಗ ಅಂತ? ಸರ್, ಅದೇ ಸರ್, ಇಲ್ಲಿ ದುರಂತ ಅದೇ ನಂಗೆ ಭಾಳ ಬೇಜಾರಾಗುವಂಥದ್ದು. ಯಾರು ಪ್ರಾಧಿಕಾರ ಪಡ್ಕೊಂಡ್ರೆ ಅವ್ರಿಗೇನು ನಷ್ಟ ಆಗಲ್ಲ, ಯಾಕಂದರೆ ಅವರು ಉಚಿತ ಪಡೆದಂಥದ್ದು ಅಕ್ರಮ ಪಡೆದ ನಂತರ ಅವ್ರಿಗೆ ಶಿಕ್ಷೆ ಆಗಲಿ, ಅದೊಂದು ಪಾಠ. ಆದರೆ ಪಾಪ ಕಾನೂನು ತಿಳುವಳಿಕೆಯಲ್ಲದೆ ಏನೋ ಒಂದು ಮನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ 50-50 ನಿವೇಶನಗಳನ್ನು ಪಡ್ಕೊಂಡಿರೋಂಥದ್ದು ಕೋಟ್ಯಾಂತರ ರೂಪಾಯಿ, ಕೆಲವರು ಕೋಟ್ಯಾಂತರ ರೂಪಾಯಿ ಪಡ್ಕೊಂಡಿದ್ದಾರೆ ರೂಪಾಯಿ ಕೊಟ್ಟು. ಅವ್ರಿಗೆ ತುಂಬ ನಷ್ಟ ಆಗುತ್ತೆ. ಈ ರೀತಿಯಾದಂಥ ಆದೇಶವನ್ನು ಹೊರಡಿಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಅವರದೇ ಇಲಾಖೆ ಆಗಿರೋದ್ರಿಂದ ಮತ್ತು ಅವರ ಕುಟುಂಬದ ಮೇಲೂ ಆರೋಪ ಇತ್ತು. ಸೊ ಈ ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಹಿಂದೆ ಸರ್, ನನಗೆ ಒಂದು ಹೋರಾಟಕ್ಕೆ ಒಂದು ಬಲ ಕೊಟ್ಟಂಗೆ ಅವರನ್ನೇ ಏನು ಯತೀಂದ್ರ ಅವರು. ಹೌದು ಅಲ್ಲ ಸರ್, ಇಲ್ಲಿ ಇನ್ನೊಂದು ಏನಾಗಿದೆ, ಕೆಲವರು ಯತೀಂದ್ರ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದ ತಕ್ಷಣ ಏನು ಈ ಪರಿಣಾಮ ಮುಚ್ಚಾಕೋ ಸಾಧ್ಯತೆಗಳು ಇದೆ ಅಂತೇಳಿ ಮಾತಾಡ್ಕೊಳ್ತಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಕೂಡ ಆ ಒಂದು ಸಚಿವ ಸ್ಥಾನವನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ದಾಖಲಾತಿಗಳು, ಅಷ್ಟು ಸಾಕ್ಷ್ಯಗಳು ಸ್ಪಷ್ಟವಾಗಿದೆ. ಅದನ್ನು ನ್ಯಾಯಾಲಯ ಮುಂದೆ ಹಾಜರುಪಡಿಸಿದೆ. ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇರೋದು ಅದನ್ನು ವಾಪಸ್ ಪಡೆಯಲಿಕ್ಕೆ ಒಂದು ಹೆಜ್ಜೆ ಇಟ್ಟಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಏನಾದ್ರು ಬಯಸ್ತಾರೆ ಸ್ನೇಹಮಯಿ ಕೃಷ್ಣ ಅವರು? ಸರ್, ಖಂಡಿತವಾಗಲ್ಲ ಸರ್. ಜನಸಾಮಾನ್ಯರು ಈ ಪ್ರಮಾಣ ಮುಚ್ಚಾಗ್ತಂತ ಏನು ನಂಬಿಕೆ ಇಟ್ಕೊಂಡ್ರೆ ಆ ನಂಬಿಕೆಗೆ ವಿರುದ್ಧವಾಗಿ ಸೊ ನಾನು ಕೂಡ ಕಾನೂನುಬದ್ಧ ನಡ್ಕೊಳ್ತೀನಿ. ಯಾರು ಅಪರಾಧ ಕೃತ್ಯ ಮಾಡಿದರೆ ಯಾವುದು ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅಂತೇಳಿ ಒಂದು ಈ ಆದೇಶ ಮೂಲಕ ತೋರಿಸ್ಬಿಟ್ಟಿದ್ದಾರೆ. ಆದರೆ ಬರೀ ತೋರಿಸೋದಷ್ಟೇ ಅಲ್ಲ, ಅದನ್ನು ಕಾರ್ಯಗತಗೊಳಿಸಿದ್ರೆ ನಿಜಕ್ಕೂ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಸ್ಪಷ್ಟವಾದಂಥ ಆದೇಶಗಳನ್ನ ನೀಡಿದರೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸುವಂಥ ಕೆಲಸವನ್ನು ಸಹ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, ಟಿವಿ9 ಮೈಸೂರು.